ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ಇದು ಬಂಡಿ ಮಹಾಕಾಳಮ್ಮ ಕಾಳಿ ಉತ್ಸವ ಅಂತ ಸ್ನೇಹಿತರೆ. ಸ್ವಲ್ಪ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಲೇಟಾಗಿದೆ, ಕ್ಷಮೆ ಇರಲಿ ಸ್ನೇಹಿತರೆ. ಬನ್ನಿ ದೇವರ ದರ್ಶನ ಮಾಡೋಣ. ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ, ಬೇರೆ ಬೇರೆ ಅಲಂಕಾರ ಮಾಡಿರ್ತಾರೆ 10 ದಿವಸ. ಹಾಗಾಗ್ಬಿಟ್ಟು ನಾನು ಒಂದೆರಡು ಸತಿ ಹೋಗಿದ್ದೆ, ಆವಾಗ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ ಸ್ನೇಹಿತರೆ. ಅದಕ್ಕೆ ನಿಮ್ಮನ್ನು ಶೇರ್ ಮಾಡೋಣ ಅಂತ ಶೇರ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡೋರಂದರೆ, ಇಲ್ಲಿ ಬೆಂಗಳೂರಲ್ಲಿ ಇರೋರಿಗೂ ಸುಮಾರು ಜನಕ್ಕೆ ಈ ಬಂಡಿ ಮಹಾಕಾಳಮ್ಮ ಎಲ್ಲಿ ಇದೆ ಅಂತ ಗೊತ್ತಿಲ್ಲ. ಹಾಗಾಗಿಬಿಟ್ಟು ದಯವಿಟ್ಟು ಯಾರಿಗಾದ್ರೂ ಈ ದೇವಸ್ಥಾನ ಒಂದ್ಸತಿ ದರ್ಶನ ಮಾಡಿ. ತುಂಬ ಪವರ್ಫುಲ್ ಆದ ತುಂಬ ಒಳ್ಳೆ ದೇವಸ್ಥಾನ ಅಂತ ಅನ್ಬೋದು ಸ್ನೇಹಿತರೆ. ನಾವು ಹೋಗ್ತಾ ಇರ್ತೀವಿ, ನನಗೂ ಮುಂಚೆ ಗೊತ್ತಿರಲಿಲ್ಲ. 1-2-3 ವರ್ಷದಿಂದ, ನನಗೆ 1-2 ವರ್ಷದಿಂದ ಗೊತ್ತು. ಹಾಗಾಗಿಬಿಟ್ಟು ನಮಗೆ ಹತ್ತಿರ, ಇಲ್ಲೇ ಹತ್ತಿರ, ತುಂಬ ಹತ್ತಿರ, ದೂರ ಏನಿಲ್ಲ ನಮಗೆ. ಹಾಗಾಗಿಬಿಟ್ಟು ನಾವು ಹೋಗಿ ದರ್ಶನ ಮುಗಿಸ್ಕೊಂಡು, ದೇವರ ದರ್ಶನ ಮುಗಿಸ್ಕೊಂಡು ಬರ್ತೀವಿ ಸ್ನೇಹಿತರೆ. ಮತ್ತು ನೋಡಿ ಎಷ್ಟು ವೆರೈಟಿ ಅಂದರೆ, ದಸರಾ ಹಬ್ಬದಲ್ಲಿ ತುಂಬ ವೆರೈಟಿ ಥರ ಅಲಂಕಾರ ಮಾಡಿರ್ತಾರೆ. ಹೂವು ಆಗಿರಲಿ, ಡೆಕೋರೇಷನ್ ತುಂಬ ಚೆನ್ನಾಗಿರುತ್ತೆ. ಈ ದೇವಸ್ಥಾನ ದರ್ಶನ ನೋಡಿ ಎಷ್ಟು ಅಲಂಕಾರ ಮಾಡಿದರೆ ನೋಡ್ತಾ ಇರಬೇಕು ಅನಿಸುತ್ತೆ ಸ್ನೇಹಿತರೆ, ಅಷ್ಟು ಚೆನ್ನಾಗಿದೆ. ಈ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದ್ಸತಿ ದರ್ಶನ ಮಾಡಿದರೆ ಏನೋ ಒಂಥರ ನೆಮ್ಮದಿ, ಆ ಥರ ಫೀಲಿಂಗ್ ಬರುತ್ತೆ ಸ್ನೇಹಿತರೆ. ಒಂಥರ ನೋಡಿ, ಈ ದೇವಸ್ಥಾನಕ್ಕೆ ಮಾಟ ಮಂತ್ರ ಮಾಡೋರು ಮತ್ತು ನಮಗೆ ದುಡ್ಡು ಕಾಸಿನ ವ್ಯವಹಾರ ಏನಾದರೂ ಮಾಡಿದರೆ ನಮಗೆ ಸಿಗದೇ ಇರೋದಂದರೆ ಹೋಗಿ ಈ ದೇವಸ್ಥಾನ ದರ್ಶನ ಒಂದ್ಸತಿ ಮಾಡಿದರೆ ನಮಗಾಗುವಂಥ ಕೆಲಸ ಆಗುತ್ತೆ ಅಂತ ಕೇಳ್ಕೊಬರ್ಬೋದು ಸ್ನೇಹಿತರೆ. ಅಷ್ಟು ಚೆನ್ನಾಗಿದೆ ಈ ದೇವಸ್ಥಾನ. ಮತ್ತು ಫುಲ್ಲು ಚೆನ್ನಾಗಿ, ಇವಾಗ 10 ದಿವಸ ಅಲ್ವಾ, ಡೆಕೋರೇಷನ್ ತುಂಬ ಫ್ಲವರ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಆಮೇಲೆ ತಡೆ ಎಲ್ಲ ಹೊಡಿತಾರೆ ಸ್ನೇಹಿತರೆ, ತಡೆ ಎಲ್ಲ ಹೊಡ್ಸ್ಕೊಬರ್ಬೋದು. ತಡೆ ಹೊಡೆಸ್ಬಿಟ್ಟು ಆಮೇಲೆ ಈ ದೇವಸ್ಥಾನಕ್ಕೆ ಏನು ಗೊತ್ತಾ, ನಾವು ಹೋದರೆ ಮಂಗಳವಾರ, ಶುಕ್ರವಾರ, ಭಾನುವಾರ ಹೋದರೆ ನೀರನ್ನ ಹಚ್ಚುತ್ತಾ ಇರ್ತಾರೆ ಸ್ನೇಹಿತರೆ. ಹಾಗಾಗಿಬಿಟ್ಟು ಆ ನೀರು ನಮ್ಮ ತಲೆ ಮೇಲೆ ಬಿದ್ದರೆ ನಮಗೆ ಒಂಥರ ಶುದ್ಧವಾಗಿ ಮನಸ್ಸು ಒಂಥರ ಇದಾಗುತ್ತೆ, ಫೀಲಿಂಗ್ ಬರುತ್ತೆ ಸ್ನೇಹಿತರೆ. ಹಾಗಾಗಿಬಿಟ್ಟು ಬೆಳಗ್ಗೆ ಟೈಮ್ ಹೋದರೆ ಆ ನೀರಿನ ಅಲಂಕಾರ ಸಿಗುತ್ತೆ ನಮಗೆ. ಮತ್ತು ಮಧ್ಯಾಹ್ನ ಅಂದರೆ 3 ಗಂಟೆ ಮೇಲೆ ಹೋದರೆ ಫುಲ್ ಅಲಂಕಾರ ಮಾಡಿರ್ತಾರೆ ಸ್ನೇಹಿತರೆ. ನಮ್ಮ ಪ್ರಜ್ಜು, ನಾನು, ನಮ್ಮ ಯಜಮಾನ್ರು 3 ಜನ ಹೋಗಿದ್ದೀವಿ. ದೇವಿ ದರ್ಶನ ಎಲ್ಲ ಮುಗಿಸ್ಕೊಂಡು ಈಚೆ ಬಂದಿರೋದು. ಅಂದರೆ ಇಲ್ಲಿ ಎಂಟ್ರೆನ್ಸಲ್ಲಿ ನೋಡಿ ತುಂಬ ಚೆನ್ನಾಗಿ ಈ ಥರ ಹಾಡುಗಳು ಹಾಡಿಕೊಂಡು, ಅಂದರೆ ದೇವರ ಬಗ್ಗೆ ಸಾಂಗ್ಗಳು ಹಾಡಿಕೊಂಡು ಕೂತಿದ್ದಾರೆ ಸ್ನೇಹಿತರೆ. ಒಂಥರ ಭಜನೆ ಎಲ್ಲ ಕೇಳ್ಬೋದು. ಈ ಥರ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನನಗಂತೂ ನೋಡೋಕೆ ತುಂಬ ಖುಷಿ ಆಯಿತು ಸ್ನೇಹಿತರೆ. ನೀವೇನಾದರೂ ಇಲ್ಲಿ ಬಂಡಿ ಮಹಾಕಾಳಮ್ಮ ದೇವಿ ದರ್ಶನ ಪಡೆದಿಲ್ಲ ಅಂದರೆ ದಯವಿಟ್ಟು ಬಂದು ಒಂದ್ಸತಿ ವಿಡಿಯೋನ ನೋಡಿಬಿಟ್ಟು ಒಂದ್ಸತಿ ಬಂಡಿ ಮಹಾಕಾಳಮ್ಮ ಆಶೀರ್ವಾದ ಪಡ್ಕೊಳ್ಳಿ ಅಂತ ಹೇಳ್ತೀನಿ ಸ್ನೇಹಿತರೆ. ಕಾಳಿ ಉತ್ಸವ ದೇವಸ್ಥಾನ ಇದು 10 ಡೇಸು ಅಲಂಕಾರ ಮಾಡಿರ್ತಾರೆ. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ.